ಕೇಂದ್ರದಿಂದ ತಾರತಮ್ಯ ಅಂತ ಸಿಎಂ ಮತ್ತೆ ಕಿಡಿಕಾರಿದ್ದಾರೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಂಠೀರವ ಸ್ಟೇಡಿಯಂನಲ್ಲಿ ಧ್ವಜಾರೋಹಣದ ಬಳಿಕ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಅವರು. ಕೇಂದ್ರದಿಂದ ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಅಂತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದಿ ಭಾಷೆ ಹೇರಲಿಕ್ಕೆ ನಿರಂತರ ಹುನ್ನಾರವನ್ನ ಮಾಡಲಾಗ್ತದೆ. ಇದೇನು ಬಿಜೆಪಿ ಗೌರ್ಮೆಂಟು ಅಂತಲ್ಲ, ಇವರ ಕಾಂಗ್ರೆಸ್ ಇದ್ದಾಗಲೂ ಕೂಡ ಅಷ್ಟೇ ಅದನ್ನೇ ಮಾಡ್ತಾ ಇದ್ದು. ಹಿಂದಿ ಹೇರಿಕೆಯನ್ನ ಈ ರಾಷ್ಟ್ರೀಯ ಪಕ್ಷಗಳು ಬಂದಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಆಗಿದೆ. ಆದ್ರೆ ಹೆಂಗಿದ್ರು ಈಗ ಬಿಜೆಪಿ ಗೌರ್ಮೆಂಟ್ ಇದೆಯಲ್ಲ, ಸೊ ಹೀಗಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಿಂದಿ ಹೇರಿಕೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಇದ್ದಾಗ ಏನು ಮಾಡಿಲ್ವಾ? ಹಿಂದಿ ಭಾಷೆ ಇರಲಿಕ್ಕೆ ನಿರಂತರ ಹುನ್ನಾರ ನಡೀತಾ ಇದೆ. ಹಿಂದಿ ಭಾಷಾ ಅಭಿವೃದ್ಧಿಗೆ ಮಾತ್ರ ಅನುದಾನವನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ವಿರೋಧಿ ನಿಲುವನ್ನ ಖಂಡಿಸಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಧ್ವಜಾರೋಹಣ ಮಾಡಿ ಕೇಂದ್ರದ ವಿರುದ್ಧ ಸಿಎಂ ವಾಗ್ದಾಳಿ ಮಾಡಿದ್ರು. ಇನ್ನು ಇಂಗ್ಲಿಷ್ ಹಿಂದಿ ನಡುವೆ ಕನ್ನಡ ನಶಿಸದಂತೆ ನಾವು ನೋಡ್ಕೊಳ್ಬೇಕು ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅದನ್ನ ವಿರೋಧ ಮಾಡ್ತಾ ಒಂದು ಸಭೆ ಮಾಡಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆಯನ್ನ ಮಾಡಿದ್ರು. ಅವ್ರನ್ನೆಲ್ಲ ಜೈಲಿಗೆ ಹಟ್ಬಿಟ್ರಿ, ಮತ್ತೆ ವಿರೋಧ ಮಾಡಬೇಕು ಅಂತ ಹೇಳ್ತೀರಾ, ವಿರೋಧಿಸಿದವ್ರನ್ನ ಜೈಲಿಗೆ ಹಾಕ್ತೀರಾ? ದಕ್ಷಿಣ ವಲಯ 2 ಹಾಗೆ ಒಕ್ಕೂಟ ಸರ್ಕಾರವು ಕಳೆದ ಕೆಲವು ವರ್ಷಗಳಿಂದ ಮಲತಾಯಿ ಧೋರಣೆಯನ್ನು ತೋರುತ್ತಿದೆ. 4.5 ಲಕ್ಷ ಕೋಟಿ ರುಗಳಿಗಿಂತ ಹೆಚ್ಚಿನ ತೆರಿಗೆಯ ಸಂಪತ್ತನ್ನು ಕರ್ನಾಟಕವು ನೀಡುತ್ತಿದೆ. ಆದರೆ ನಮಗೆ ಬಿಡಿಗಾಸು ಕೊಟ್ಟು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಂಚಿಸುತ್ತಿದೆ. ಹಿಂದಿ ಭಾಷೆಯನ್ನು ಏರಿಕೆ ಮಾಡಲು ನಿರಂತರ ಹುನ್ನಾರ ನಡೆಯುತ್ತಿದೆ. ಹಿಂದಿ ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಮಾತ್ರ ಅನುದಾನಗಳನ್ನು ನೀಡಲಾಗುತ್ತಿದೆ. ಕನ್ನಡವೂ ಸೇರಿದಂತೆ ಉಳಿದ ದೇಶ ಭಾಷೆಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಬೇಕಾಗಿದ್ದ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೊಡದೆ ವಂಚಿಸಲಾಗುತ್ತಿದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದ್ದರೂ ನೀಡಬೇಕಾದ ಅನುದಾನವನ್ನು ಕೊಡದೆ ಅನ್ಯಾಯ ಮಾಡಲಾಗುತ್ತಿದೆ. ಕರ್ನಾಟಕ ವಿರೋಧಿಯಾದ ಎಲ್ಲವನ್ನೂ ವಿರೋಧಿಸಲೇಬೇಕಾಗಿದೆ. ನಾಡಿನ ಇತಿಹಾಸ ಪರಂಪರೆಗಳ ನೆನಪುಗಳ ಹೊಸ ತಲೆಮಾರುಗಳಲ್ಲಿ ಮೂಡಿಸಿ ಅವರಲ್ಲಿ ಅಭಿಮಾನ ಮೂಡಿಸೋಣ. ನಮಗಿರುವ ಸವಾಲುಗಳನ್ನೇ ಅವಕಾಶವನ್ನಾಗಿ ಮಾರ್ಪಡಿಸುವ ಶಕ್ತಿ ನಮ್ಮ ಯುವ ತಲೆಮಾರಿಗಿದೆ. ಯುವ ತಲೆಮಾರು ಎದ್ದು ನಿಂತು ಕನ್ನಡ ಮತ್ತು ಕರ್ನಾಟಕವನ್ನು ಜಗತ್ತಿನ ಮುಂದುವರೆದ ಸಮಾಜಗಳ ಮಟ್ಟಕ್ಕೆ ನಿಲ್ಲಿಸಬೇಕಾಗಿದೆ. ಕನ್ನಡ ಭಾರತದ 2 ಅತ್ಯಂತ ದೊಡ್ಡ ಭಾಷೆ, ಇಂಗ್ಲಿಷ್ಗಿಂತ ಪ್ರಾಚೀನ ಭಾಷೆ. ಕನ್ನಡ ಎನ್ನುವುದು ಒಂದು ಭಾಷೆ ಅಲ್ಲ, ಒಂದು ಸಂಸ್ಕೃತಿ, ಒಂದು ಜೀವನದ ವಿಧಾನ. ಇಂಗ್ಲಿಷ್ ಹಿಂದಿ ಭಾಷೆಗಳ ದಾಳಿಯಿಂದ ಅದು ನಸಿಗೊಳ್ಳದಂತೆ ಕಾಪಾಡಿಕೊಂಡದ್ದು ನಿಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಸಂಸ್ಕೃತಿ ಸಾಹಿತ್ಯ ಇದೆ. ಆದಿಕವಿ ಕುವೆಂಪು ಪಂಪರನಿಂದ ಹಿಡಿದ ಬಸವಣ್ಣ, ಹಲ್ಲಮ್ಮ ಪ್ರಭು, ಕನಕದಾಸರು, ಪುರಂದರದಾಸರು, ಕುವೆಂಪು, ಬೇಂದ್ರ, ಮಾಸ್ತಿ ಅಂತ ಅದ್ಭುತ ಪರಂಪರೆ ಇದೆ. ಸಾಹಿತ್ಯ ಒಂದಂತೆ ಪರಂಪರೆ ಅಂದರಿಂದು ಮಕ್ಕಳು ಕೂಡ ಪಾಲಿಸ್ಕೊಳ್ಬೇಕು. ನೀವೆಲ್ಲ ನಮ್ಮ ಭಾಷೆ ಉಳಿಸ್ಕೊಂಡು ಬಂದಿದ್ದೀರಿ. ಬಹಳ ಉತ್ತಮವಾದಂಥ ವರ್ಣರಂಜಿತವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಟ್ ಮಾಡಿದ್ದೀರಿ. ನಾವೆಲ್ಲ ನಿಮ್ಮ ಜೊತೆ ಎಲ್ಲ ಸಂದರ್ಭದಲ್ಲಿ ಇದ್ದೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ 70 ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭಾಶಯನ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.